ಮೇಷರಾಶಿಯ ಬಂಧುಗಳೇ, ಮುಂಬರುವ ಒಂದು ವಾರದ ಅವಧಿಯಲ್ಲಿ ಬ್ರಹ್ಮಾಂಡದ ನಕ್ಷತ್ರಗಳು ಮತ್ತು ಗ್ರಹಗತಿಗಳು ನಿಮ್ಮ ಬದುಕಿನಲ್ಲಿ ಅತಿದೊಡ್ಡ ಸ್ಥಿತ್ಯಂತರಗಳನ್ನು ತರಲಿವೆ. ನಿಮ್ಮ ಇಡೀ ಜೀವನವನ್ನು ಅಸ್ತವ್ಯಸ್ತಗೊಳಿಸಿದ ನಿಮ್ಮ ಹಿಂದಿನ ಕೆಲವು ಕಹಿ ವಾಸ್ತವಗಳನ್ನು ನಾನು ಇಂದು ನಿಮ್ಮ ಮುಂದೆ ತೆರೆದಿಡುತ್ತಿದ್ದೇನೆ. ಆ ಪ್ರಮಾದಗಳು ಈ 7 ದಿನಗಳ ಕಾಲಘಟ್ಟದಲ್ಲಿ ಮತ್ತೊಮ್ಮೆ ಸಂಭವಿಸಬಾರದು, ಏಕೆಂದರೆ ನಿಮ್ಮ ಕಳೆದುಹೋದ ಸಮಯವೂ ನರಕಕ್ಕಿಂತಲೂ ಕಡುಕಷ್ಟಕರವಾಗಿತ್ತು. ನೀವು ಕೈಹಾಕಿದ ಪ್ರತಿಯೊಂದು ಕೆಲಸವೂ ವಿಫಲವಾಗಿದೆ. ನಿಮ್ಮ ಹತ್ತಿರ ಬಂದ ಪ್ರತಿಯೊಂದು ಸುವರ್ಣಾವಕಾಶವೂ ಕೈತಪ್ಪಿ ಹೋಗಿದೆ. ವೈರಿಗಳು ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಮತ್ತು ತಂತ್ರಗಳನ್ನು ಪ್ರಯೋಗಿಸಿದ್ದಾರೆ. ನಿಮ್ಮ ಸ್ವಂತ ಹಿತೈಷಿಗಳೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ನೀವು ಬೆವರು ಸುರಿಸಿ ಗಳಿಸಿದ ಹಣವನ್ನು ಎಲ್ಲೆಲ್ಲಿ ತೊಡಗಿಸಿದ್ದೀರೋ ಅಲ್ಲಿ ನಿಮಗೆ ಶೂನ್ಯ ಫಲಿತಾಂಶ ದೊರೆತಿದೆ. ಏಕೆಂದರೆ ಮಿತ್ರರೇ, ನಿಮ್ಮ ಆಪ್ತ ಬಳಗದಲ್ಲಿಯೇ ನಿಮ್ಮ ಉನ್ನತಿಯನ್ನು ಕಂಡು ಸಹಿಸಲಾಗದ ದ್ರೋಹಿಗಳು ಅವಿತು ಕುಳಿತಿದ್ದಾರೆ. ಇದಲ್ಲದೆ ನೀವು ಈ ಹಿಂದೆ ಅರಿವಿಲ್ಲದೆ ಕೆಲವು ಪ್ರಧಾನ ತಪ್ಪುಗಳನ್ನು ಎಸೆದಿದ್ದೀರಿ. ಆ ಪ್ರಮಾದಗಳೇ ಇಂದು ನೀವು ಈ ಮಟ್ಟದ ಯಾತನೆ ಅನುಭವಿಸಲು ಮುಖ್ಯ ಕಾರಣಗಳಾಗಿವೆ. ಆ ಪ್ರಮಾದಗಳು ಯಾವುವು? ನಾನು ಅವುಗಳನ್ನು ಈ ಸಂದೇಶದ ಮೂಲಕ ನಿಮಗೆ ವಿವರಿಸಲಿದ್ದೇನೆ. ಈ 7 ದಿನಗಳಲ್ಲಿ ನೀವು ಅತೀವ ಜಾಗರೂಕತೆ ವಹಿಸಬೇಕಾದ ಅಂಶಗಳನ್ನು ನಾನು ಹಂಚಿಕೊಳ್ಳುತ್ತಿದ್ದೇನೆ, ಏಕೆಂದರೆ ಈ ವಾರವು ನಿಮ್ಮ ಬದುಕಿನಲ್ಲಿ ನಿಜವಾಗಿಯೂ ಒಂದು ನೂತನ ಅಧ್ಯಾಯದ ಆರಂಭವನ್ನು ಸೂಚಿಸುತ್ತದೆ. ಮೇ 11ರ ನಂತರ ನಿಮ್ಮ ಜೀವನದಲ್ಲಿ ಸಂಭವಿಸುವ ಬದಲಾವಣೆಗಳು ನಿಮ್ಮ ಕಲ್ಪನೆಗೂ ನಿಲುಕದಂತಿವೆ. ಸ್ನೇಹಿತರೆ, ನಿಮ್ಮ ಜಾತಕದಲ್ಲಿ ಮಹತ್ವದ ರಾಜಯೋಗವು ನಿರ್ಮಾಣವಾಗಲಿದೆ. ಆದರೆ ಆ ಫಲ ಸಿಗಬೇಕಾದರೆ ಈ ವಾರವನ್ನು ಅತ್ಯಂತ ಸಮರ್ಪಕವಾಗಿ ಕಳೆಯುವುದು ಅನಿವಾರ್ಯ. ಮಿತ್ರರೇ, ನಿಮ್ಮ ಗ್ರಹದಲ್ಲಿ ಆಗಮಿಸುವ ಮಹಾಲಕ್ಷ್ಮಿಯನ್ನು ಸ್ಥಿರವಾಗಿರಿಸಲು ನೀವು ಬಯಸಿದರೆ ಈ ಮಾಹಿತಿಯನ್ನು ಪೂರ್ಣವಾಗಿ ಗಮನಿಸಬೇಕು. ಏಕೆಂದರೆ ಹಲವಾರು ಬಾರಿ ಲಕ್ಷ್ಮಿಯು ಬಾಗಿಲವರೆಗೆ ಬಂದು ಮರಳುತ್ತಾಳೆ. ಹಣವು ನಿಮ್ಮ ಕೈಯಲ್ಲಿ ಉಳಿಯುತ್ತಿಲ್ಲ. ಅತಿಯಾದ ಕಠಿಣ ಪರಿಶ್ರಮಕ್ಕೂ ತಕ್ಕ ಪ್ರತಿಫಲ ಲಭಿಸುತ್ತಿಲ್ಲ. ನಿಮ್ಮನ್ನು ನೀವು ಅರ್ಥೈಸಿಕೊಳ್ಳಲು ವಿಫಲರಾಗುತ್ತಿದ್ದೀರಿ. ನೀವು ಅತಿಯಾಗಿ ನಂಬಿದವರು ನಿಮ್ಮನ್ನು ಸಂಕಷ್ಟದಲ್ಲಿ ಕೈಬಿಡುತ್ತಾರೆ. ಅಂತಿಮವಾಗಿ ನೀವು ಏಕಾಂಗಿಯಾಗಿ ನಿಲ್ಲುತ್ತೀರಿ. ಆದ್ದರಿಂದ ಮೇಷರಾಶಿಯವರೇ, ನಿಮ್ಮ ಜೀವನವು ಇತರ ಸಾಮಾನ್ಯ ಜನರ ಬದುಕಿನಂತಿರಲಿಲ್ಲ. ಜನರು ನಿಮ್ಮನ್ನು ಪ್ರತಿ ಹಂತದಲ್ಲೂ ಪ್ರತಿ ಕ್ಷಣದಲ್ಲೂ ದುರುಪಯೋಗಪಡಿಸಿಕೊಂಡಿದ್ದಾರೆ. ನಾನು ಕೇವಲ ಅನ್ಯರನ್ನು ಹೇಳುತ್ತಿಲ್ಲ. ನಿಮ್ಮ ಸ್ವಂತ ಜನರೇ ಕೂಡ ನಿಮ್ಮನ್ನು ಸಂಪೂರ್ಣವಾಗಿ ಶೋಷಣೆ ಮಾಡಿದ್ದಾರೆ. ಅವರು ನಿಮ್ಮ ಕಠಿಣ ದುಡಿಮೆಯ ಫಲವನ್ನು ಉಣ್ಣುತ್ತಾರೆ. ಅವರು ನಿಮ್ಮ ಸಂಪತ್ತು, ನಿಮ್ಮ ಸೌಕರ್ಯಗಳು ಮತ್ತು ನಿಮ್ಮ ಸರ್ವಸ್ವವನ್ನು ಕಬಳಿಸುತ್ತಾರೆ. ಆದರೆ ಪ್ರತಿಫಲದ ಸಮಯ ಬಂದಾಗ, ನಿಮಗೆ ಅವರ ಅವಶ್ಯಕತೆ ಇದ್ದಾಗ ಅವರೆಲ್ಲಿಯೂ ಕಾಣಿಸುವುದಿಲ್ಲ. ಆದರೆ ಈ 7 ದಿನಗಳಲ್ಲಿ ಮಿತ್ರರೇ, ನೀವು ಅಂಥ ತಪ್ಪುಗಳನ್ನು ಪುನರಾವರ್ತಿಸಬಾರದು. ಅವು ಯಾವ ತಪ್ಪುಗಳು? ನೋಡಿ ಗೆಳೆಯರೇ, ಈ 7 ದಿನಗಳಲ್ಲಿ ನಿಮ್ಮ ಜೀವನದ ಹಾದಿ ಮುಗಿದು ಹೋಯಿತು ಎಂದು ನೀವು ಹತಾಶರಾಗುವ ಅನೇಕ ಸನ್ನಿವೇಶಗಳನ್ನು ನೀವು ಎದುರಿಸಬಹುದು. ಎಲ್ಲವೂ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನಡೆಯುತ್ತಿದೆ ಎನಿಸಬಹುದು. ಧನಾಗಮನವಾಗುತ್ತಿಲ್ಲ ಮತ್ತು ನಿಮ್ಮ ಸ್ವಂತ ಜನಯೇ ಕೂಡ ನಿಮ್ಮ ನೋವನ್ನು ಆಲಿಸುತ್ತಿಲ್ಲ. ಜನರ ಮೇಲಿನ ವಿಶ್ವಾಸವು ಕುಸಿಯುತ್ತದೆ. ನಿಮ್ಮ ಜೀವನ ಸಂಗಾತಿಯು ನಿಮ್ಮೊಂದಿಗೆ ಸಣ್ಣ ವಿಷಯಕ್ಕೂ ಕಲಹವಾಡಬಹುದು. ನಿಮಗೆ ಯಾರ ಬೆಂಬಲವೂ ಸಿಗುವುದಿಲ್ಲ. ನಿಮಗೆ ಜೋರಾಗಿ ಅಳಬೇಕೆಂದು ಅನ್ನಬಹುದು. ಆದರೆ ಒಂದು ಮೌಲ್ಯಯುತ ವಿಷಯವನ್ನು ನೆನಪಿನಲ್ಲಿಡಿ. ಇದು ನೀವು ಎಲ್ಲಾ ದಿಕ್ಕುಗಳಿಂದಲೂ ಜರ್ಜರಿತರಾಗುವ ಸಮಯ, ಮತ್ತು ಇದಾದ ನಂತರದ ಸಮಯವೇ ಹೊಸ ಸುವರ್ಣಯುಗದ ಆರಂಭವಾಗುತ್ತದೆ. ಮಿತ್ರರೇ, ಹೊಸ ಆರಂಭದ ಮುನ್ನಾ ದಿನಗಳು ಯಾವಾಗಲೂ ಅತ್ಯಂತ ಕಷ್ಟಕರವಾಗಿರುತ್ತವೆ. ಜನರು ಎಲ್ಲವೂ ಅಂತ್ಯವಾಯಿತು ಎಂದು ಭಾವಿಸುತ್ತಾರೆ. ಆದರೆ ವಾಸ್ತವದಲ್ಲಿ ಅದು ಹೊಸ ವಿಜಯದ ಮುನ್ನುಡಿ. ಸ್ನೇಹಿತರೆ, ನಾನು ನಿಮಗೆ ಖಚಿತವಾಗಿ ಹೇಳುತ್ತೇನೆ, ಇದು ಬ್ರಹ್ಮಾಂಡದ ನಿಯಮ. ಈ ವಿಶ್ವವು ನಿಮಗೆ ಏನಾದರೂ ದೊಡ್ಡದನ್ನು ನೀಡುವಾಗ, ಗ್ರಹಗತಿಗಳು ಶುಭಫಲ ನೀಡುವಾಗ, ನಮ್ಮ ಮನೆದೇವತೆಗಳು ಅಥವಾ ನಮ್ಮ ಪೂರ್ವಜರು ನಮಗೆ ವರ ನೀಡುವ ಮುನ್ನ ನಮ್ಮ ಬದುಕಿನಲ್ಲಿ ಇಂತಹ ದೊಡ್ಡ ಏರಿಳಿತಗಳು ಕಾಣಿಸಿಕೊಳ್ಳುತ್ತವೆ. ಮತ್ತು ಈ 7 ದಿನಗಳ ಸಮಯವೂ ಅಂಥದ್ದೇ ಆಗಿದೆ. ನೀವು ಯಾವಾಗ ಉತ್ತುಂಗಕ್ಕೇರುತ್ತೀರಿ, ಯಾವಾಗ ಅತಿಯಾದ ಹೋರಾಟವಿರುತ್ತದೆಯೋ ಆಗಲೇ ಗೆಲುವು ಸನಿಹವಿರುತ್ತದೆ. ನಿಮ್ಮ ಆರೋಗ್ಯದ ಸ್ಥಿತಿ, ಪ್ರೇಮ ಬಾಂಧವ್ಯಗಳು, ಕೌಟುಂಬಿಕ ವಿದ್ಯಮಾನಗಳು, ನಿಮ್ಮ ಇಡೀ ಜೀವನದ ಚಿತ್ರಣವು ಈ ಜಾತಕದ ಫಲದಲ್ಲಿ ಅಡಕವಾಗಿದೆ. ಆದ್ದರಿಂದ ನೀವು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಸಂಪರ್ಕದ ವಿವರಗಳನ್ನು ಇಲ್ಲಿ ನೀಡಲಾಗಿದೆ. ಸದ್ಯಕ್ಕೆ ಮಿತ್ರರೇ, ದಯವಿಟ್ಟು ಈ ಮಾಹಿತಿಯನ್ನು ಇಷ್ಟಪಡಿ. ನಾನು ನಿಮಗಾಗಿ ಇಂತಹ ಅಮೂಲ್ಯವಾದ ವಿವರಗಳನ್ನು ನೀಡುತ್ತಿದ್ದೇನೆ, ಮತ್ತು ನೀವು ಇನ್ನೂ ನಮ್ಮನ್ನು ಹಿಂಬಾಲಿಸದಿದ್ದರೆ ದಯವಿಟ್ಟು ಈಗಲೇ ಮಾಡಿ. ಪ್ರತಿಕ್ರಿಯೆಗಳ ವಿಭಾಗದಲ್ಲಿ ಶುದ್ಧ ಮನಸ್ಸಿನಿಂದ ಮತ್ತು ಅಚಲ ಭಕ್ತಿಯಿಂದ ಜೈ ಶನಿದೇವ್, ಜೈ ಶನಿದೇವ್ ಎಂದು 3 ಬಾರಿ ಬರೆಯಿರಿ. ಜೈ ಶನಿದೇವ್, ಜೈ ಶನಿದೇವ್. ಏಕೆಂದರೆ ಈ ವಾರವು ಅಪಾರ ಸಾಧ್ಯತೆಗಳನ್ನು ಹೊತ್ತು ತರುತ್ತಿದೆ ಸ್ನೇಹಿತರೆ. ಆದ್ದರಿಂದ ಸಂಕೋಚ ಪಡಬೇಡಿ. ಈಗ ಮುಂದಿನ ವಿವರಗಳನ್ನು ಗಮನಿಸೋಣ. ನೀವು ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟರೆ ಮುಂಬರುವ ಕಾಲವು ಸ್ವರ್ಗಕ್ಕಿಂತಲೂ ಸುಂದರವಾಗಲಿದೆ. ಏಕೆಂದರೆ ಮೇ 11ರಿಂದ ನಕ್ಷತ್ರಗಳ ಸ್ಥಾನಗಳು ಒಂದರ ನಂತರ ಒಂದಾಗಿ ಬದಲಾವಲಿವೆ. ಕುಜ, ಶುಕ್ರ ಮತ್ತು ಬುಧ ಗ್ರಹಗಳು ತಮ್ಮ ರಾಶಿ ಬದಲಾವಣೆಯನ್ನು ಮಾಡಲಿವೆ. ಇದು ನಿಮಗೆ ಅತ್ಯಂತ ಶುಭದಾಯಕ ಫಲಿತಾಂಶಗಳನ್ನು ತರಲಿದೆ.
ನಾನು ಇದನ್ನು ಮಾಸಿಕ ಭವಿಷ್ಯದಲ್ಲಿ ವಿವರಿಸಿದ್ದೇನೆ. ಆದರೆ ಅದಕ್ಕೂ ಮೊದಲು ಸಣ್ಣ ತಪ್ಪುಗಳನ್ನು ಮಾಡಬೇಡಿ. ಏಕೆಂದರೆ ಜೀವನದಲ್ಲಿ ಯಾವುದೋ ಒಂದು ಮಹತ್ತರವಾದುದು ಸಂಭವಿಸುವಾಗ ನಿಮ್ಮ ಸ್ವಂತ ಪ್ರಮಾದಗಳು ಅಥವಾ ನಿಮ್ಮ ಅತಿಯಾದ ಮುಗ್ಧತೆ ಲಕ್ಷ್ಮಿಯ ಆಗಮನಕ್ಕೆ ಮತ್ತು ಸುಖದ ಕ್ಷಣಗಳಿಗೆ ತಡೆಯೊಡ್ಡಬಹುದು. ಆದ್ದರಿಂದ ಆ ತಪ್ಪುಗಳಿಂದ ದೂರವಿರಿ. ಆದರೆ ನಾನು ನಿಮಗೆ ಒಂದು ಸತ್ಯವನ್ನು ಹೇಳುತ್ತೇನೆ, ಗಮನವಿಟ್ಟು ಕೇಳಿ. ನಿಮ್ಮ ಅತಿದೊಡ್ಡ ಶಕ್ತಿಯೇ ನಿಮ್ಮ ಅತಿದೊಡ್ಡ ದೌರ್ಬಲ್ಯವೂ ಆಗಿದೆ. ಮಿತ್ರರೇ, ನಿಮ್ಮ ಅಸಲಿ ಶಕ್ತಿ ಯಾವುದು? ನೀವು ಎಂದಾದರೂ ಅದರ ಬಗ್ಗೆ ವಿಶ್ಲೇಷಣೆ ಮಾಡಿದ್ದೀರಾ? ನಿಮ್ಮ ಶಕ್ತಿಯು ಜನರಿಗೆ ಉಪಕಾರ ಮಾಡುವುದರಲ್ಲಿದೆ. ನೀವು ಜನರನ್ನು ಕಣ್ಣುಮುಚ್ಚಿ ಅತಿಯಾಗಿ ನಂಬುತ್ತೀರಿ. ಅವರು ಅಪರಿಚಿತರಾಗಿರಲಿ ಅಥವಾ ಆಪ್ತರಾಗಿರಲಿ, ನೀವು ಅವರ ನಡುವೆ ಯಾವುದೇ ಭೇದ ಮಾಡುವುದಿಲ್ಲ. ನೀವು ಪ್ರತಿಯೊಬ್ಬ ವ್ಯಕ್ತಿಯನ್ನು ಕುರುಡಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತೀರಿ ಮತ್ತು ಅದೇ ವ್ಯಕ್ತಿಯು ನಿಮ್ಮನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಾನೆ. ನಿಮ್ಮಿಂದ ಹಣವನ್ನು ಸುಲಿಗೆ ಮಾಡುವುದು, ನಿಮ್ಮ ಭಾವನೆಗಳ ಜೊತೆ ಚೆಲ್ಲಾಟವಾಡುವುದು, ನಿಮ್ಮನ್ನು ಕೇವಲ ಒಂದು ದಾಳವಾಗಿ ಬಳಸಿಕೊಳ್ಳುವುದು. ಅವನು ಆಸ್ತಿಪಾಸ್ತಿಗಳನ್ನು ತನ್ನ ವಶಕ್ಕೆ ಪಡೆದುಕೊಳ್ಳುತ್ತಾನೆ. ತದನಂತರ ನಿಮಗೆ ಅವರ ಅವಶ್ಯಕತೆ ಇದ್ದಾಗ, ನಿಮಗೆ ಭಾವನಾತ್ಮಕವಾಗಿ ಆಸರೆ ಬೇಕಾದಾಗ ಅಥವಾ ಅವರ ಸಮಯದ ಅವಶ್ಯಕತೆ ಇದ್ದಾಗ ಅವರು ಎಲ್ಲಿಯೂ ಸಿಗುವುದಿಲ್ಲ. ಅವರ ಸಂಪರ್ಕವೇ ಕಡಿತವಾಗಿರುತ್ತದೆ. ನೀವು ತಿಂಗಳುಗಟ್ಟಲೆ ಅವರನ್ನು ನೋಡಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಬದುಕಿನಲ್ಲಿ ನೀವು ಇಂತಹ ಘಟನೆಗಳನ್ನು ಕಂಡಿದ್ದೀರಾ? ನೀವು ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ. ನೀವು ಮೇಷರಾಶಿಯವರಾಗಿರುವುದರಿಂದ ಇವೆಲ್ಲವೂ ಸಂಭವಿಸುತ್ತವೆ. ಮೇಷರಾಶಿಯು ಇತರರ ಸುಖಕ್ಕಾಗಿ ಹೇಗೆ ಬದುಕಬೇಕು ಎಂದು ತಿಳಿದಿರುವ ಉದಾತ್ತ ಚಿಹ್ನೆ. ಅವರು ಎಂದಿಗೂ ತಮಗಾಗಿ ಸ್ವಾರ್ಥದಿಂದ ಏನನ್ನೂ ಮಾಡುವುದಿಲ್ಲ. ಮೇಷರ ಸ್ವಭಾವವೇ ಇಂತಹದ್ದು. ಮತ್ತು ಅತಿದೊಡ್ಡ ದ್ರೋಹಗಳು ಕೂಡ ಅವರ ಸ್ವಂತ ಜನರಿಂದಲೇ ನಡೆಯುತ್ತವೆ. ಆದ್ದರಿಂದ ಇಂತಹ ತಪ್ಪುಗಳನ್ನು ಇನ್ನು ಮುಂದೆ ಮಾಡಬಾರದು. ಈ 7 ದಿನಗಳಲ್ಲಿ ನೀವು ಯಾರನ್ನೂ ಅತಿಯಾಗಿ ನಂಬಬಾರದು. ಅವರನ್ನು ಕುರುಡಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೇನನ್ನೂ ಬಿಟ್ಟುಕೊಡಬಾರದು. ಈ ವಾರದಲ್ಲಿ ಯಾರಾದರೂ ನನ್ನ ಜೊತೆ ಬನ್ನಿ, ನನಗಾಗಿ ಸ್ವಲ್ಪ ಕೆಲಸ ಮಾಡಿಕೊಡಿ ಎಂದು ಕರೆದರೆ ಹೋಗಬೇಡಿ. ಈ ಸಮಯವು ನಿಮಗೆ ಅತಿ ಅಮೂಲ್ಯವಾಗಿದೆ. ಯಾರಾದರೂ ಧನಸಹಾಯ ಕೇಳಲು ಬಂದರೆ ಸೌಜನ್ಯದಿಂದ ನಿರಾಕರಿಸಿ. ಜನರು ಮೊಸಳೆ ಕಣ್ಣೀರು ಸುರಿಸಬಹುದು, ಆದರೆ ಆ ಬಲೆಗೆ ಬೀಳಬೇಡಿ. ಜಾಗರೂಕರಾಗಿರಿ. ನಿಮ್ಮ ಬದುಕು ಹೇಗಿದೆ ಎಂದರೆ ಗೆಳೆಯರೇ, ನೀವು ಯಾವಾಗಲೂ ಏನನ್ನೋ ಆಳವಾಗಿ ಚಿಂತಿಸುತ್ತಿರುತ್ತೀರಿ. ಕಳೆದ ಕೆಲವು ದಿನಗಳಿಂದ ಮಿತ್ರರೇ, ಸಣ್ಣ ವಿಚಾರಗಳು ಕೂಡ ನಿಮ್ಮನ್ನು ವಿಪರೀತವಾಗಿ ನೋಯಿಸುತ್ತಿವೆ. ಪ್ರತಿಯೊಂದು ಘಟನೆಯೂ ನಿಮ್ಮ ಮನಸ್ಸಿನಲ್ಲಿ ಆಳವಾಗಿ ಬೇರೂರುತ್ತಿದೆ. ಜನರು ನಿಮಗೆ ಏನನ್ನೂ ಹೇಳುವ ಮುನ್ನ ಯೋಚಿಸುವುದಿಲ್ಲ. ನಿಮ್ಮ ಭಾವನೆಗಳನ್ನು ಕೂಡ ಅವರು ಪರಿಗಣಿಸುವುದಿಲ್ಲ. ನಿಮಗೆ ಒಂದು ಮೃದುವಾದ ಹೃದಯವಿದೆ. ನೀವು ಪ್ರತಿಯೊಬ್ಬರ ಹಿತವನ್ನು ಬಯಸುತ್ತೀರಿ. ನೀವು ಮಾತನಾಡುವ ಪ್ರತಿಯೊಂದು ಶಬ್ದವನ್ನು ಎಚ್ಚರಿಕೆಯಿಂದ ಆರಿಸುತ್ತೀರಿ. ಎಲ್ಲಿ ಇತರರಿಗೆ ನೋವಾಗುತ್ತದೆ ಎಂಬ ಭಯ ನಿಮಗಿದೆ. ನೀವು ಅಸಮಾಧಾನಗೊಂಡರೆ ಜನರು ನಿಮ್ಮನ್ನು ತೊರೆದು ಹೋಗಬಹುದು ಎಂಬ ಆತಂಕ ನಿಮಗಿದೆ. ನೀವು ಅಷ್ಟೊಂದು ಯೋಚಿಸುತ್ತೀರಿ. ಆದರೆ ನಿಮ್ಮ ಬಗ್ಗೆ ಯಾರಾದರೂ ಯೋಚಿಸುತ್ತಾರೆಯೇ? ಖಂಡಿತವಾಗಿಯೂ ಇಲ್ಲ. ಏಕೆಂದರೆ ನಿಮ್ಮ ರಾಶಿ ಯಾವುದು? ಮೇಷ. ಮತ್ತು ರಾಹು ನಿಮ್ಮ 11ನೇ ಮನೆಯಲ್ಲಿ ನೆಲೆಸಿದ್ದಾನೆ. ಇಲ್ಲಿಂದ ರಾಹು ನಿಮ್ಮ ಮೇಲೆ ನೇರವಾದ ಪ್ರಭಾವ ಬೀರುತ್ತಾನೆ. ನೀವು ಯಾವಾಗಲೂ ಒಂದು ಗೊಂದಲಮಯ ಸ್ಥಿತಿಯಲ್ಲಿ ಬದುಕುತ್ತೀರಿ. ನಿಮ್ಮ ನಿಜವಾದ ಹಿತೈಷಿಗಳು ಯಾರು ಮತ್ತು ವೈರಿಗಳು ಯಾರು ಎಂಬುದು ನಿಮಗೆ ತಿಳಿಯುತ್ತಿಲ್ಲ. ಯಾರನ್ನು ನಂಬಬೇಕು ಮತ್ತು ಯಾರನ್ನು ದೂರವಿಡಬೇಕು, ಯಾವ ಕೆಲಸ ಮಾಡಬೇಕು ಮತ್ತು ಯಾವುದನ್ನು ಬಿಡಬೇಕು ಎಂಬುದರ ಬಗ್ಗೆ ನಿಮಗೆ ಸ್ಪಷ್ಟತೆ ಇಲ್ಲ. ಏಕೆಂದರೆ ರಾಹು ಭ್ರಮೆಯನ್ನ ಉಂಟುಮಾಡುತ್ತಿದ್ದಾನೆ. ಈ ಸಂದೇಶದಲ್ಲಿ ನಾನು ನಿಮಗೆ ಸೂಕ್ತ ಪರಿಹಾರವನ್ನು ತಿಳಿಸುತ್ತಿದ್ದೇನೆ. ಆದ್ದರಿಂದ ಈ ಮಾಹಿತಿಯನ್ನು ಪೂರ್ಣವಾಗಿ ಗ್ರಹಿಸುವುದು ಮುಖ್ಯ. ಈ 7 ದಿನಗಳಲ್ಲಿ ನಿಮ್ಮ ಅತಿಯಾದ ಆಲೋಚನೆಯನ್ನು ನಿಯಂತ್ರಣದಲ್ಲಿಡಿ. ಅನಗತ್ಯವಾಗಿ ಚಿಂತಿಸಬೇಡಿ. ಯಾರಾದರೂ ಆಡಿದ ಕಟು ಮಾತುಗಳನ್ನು ಹೃದಯಕ್ಕೆ ಹಚ್ಚಿಕೊಳ್ಳಬೇಡಿ. ನಿಮ್ಮ ವೃತ್ತಿಜೀವನದ ಉನ್ನತಿಯ ಬಗ್ಗೆ ಗಮನಹರಿಸುವ ಸಮಯವಿದು. ನಿಮ್ಮ ಬದುಕನ್ನು ಉತ್ತಮಪಡಿಸಿಕೊಳ್ಳಲು ಇದು ಸಕಾಲ. ಈ 7 ದಿನಗಳಲ್ಲಿ ನಿಮ್ಮ ಸ್ವಂತ ವ್ಯಕ್ತಿತ್ವ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ನಿಗಾವಹಿಸಿ. ನಕ್ಷತ್ರಗಳ ಜೋಡಣೆಯಿಂದಾಗಿ ಶನಿದೇವನ ಪ್ರಭಾವವೂ ನಿಮ್ಮ ಮೇಲಿದೆ. ರಾಹುವಿನ ದೃಷ್ಟಿಯೂ ಇರುತ್ತದೆ ಮತ್ತು ಇದು ಸುಡುವ ಬೇಸಿಗೆಯ ಕಾಲ. ಇದು ನಮ್ಮ ಮನೆದೇವತೆಗಳ ಆರಾಧನೆಯ ಸಮಯ. ಆದ್ದರಿಂದ ಈ ಅವಧಿಯಲ್ಲಿ ನೀವು ಎಲ್ಲಾ ದೈವಶಕ್ತಿಗಳನ್ನು ಪೂಜಿಸಬೇಕು. ಯಾವುದೋ ಅದೃಶ್ಯ ಶಕ್ತಿಯು ನಿಮ್ಮ ಪ್ರಾಣವನ್ನು ರಕ್ಷಿಸುತ್ತಿದ್ದರೆ, ನೀವು ಪದೇ ಪದೇ ಅಪಾಯಗಳಿಂದ ಪಾರಾಗುತ್ತಿದ್ದರೆ, ಅಂತಹ ಪುವಾಡಗಳನ್ನು ನೀವು ಖಂಡಿತ ಅನುಭವಿಸಿರುತ್ತೀರಿ. ರಸ್ತೆಯಲ್ಲಿ ಸಂಚರಿಸುವಾಗ ನೀವು ವಾಹನ ಅಪಘಾತದಿಂದ ಸ್ವಲ್ಪದರಲ್ಲೇ ಪಾರಾಗಿರಬಹುದು. ಮಿತ್ರರೇ, ಮನೆಯ ಒಳಗೂ ಸಹ ನಾವು ದಿನದ 24 ಗಂಟೆಯಲ್ಲಿ ಅಂತಹ ಕೆಲಸಗಳನ್ನು ಮಾಡುತ್ತೇವೆ. ಅದು ಕೆಲವೊಮ್ಮೆ ಪ್ರಾಣಾಪಾಯ ತರಬಹುದು. ಅಂತಹ ಸಂದರ್ಭಗಳಲ್ಲಿ ನಮ್ಮನ್ನು ಯಾರು ರಕ್ಷಿಸುತ್ತಾರೆ? ನಮ್ಮ ಕುಲದೇವತೆಗಳು.
ಆದ್ದರಿಂದ ಮಿತ್ರರೇ, ಈ ಇಡೀ ವಾರದಲ್ಲಿ ನೀವು ನಿಮ್ಮ ಕುಲದೇವತೆಗಳನ್ನು ಅತಿ ಹೆಚ್ಚು ಪ್ರಾರ್ಥಿಸಬೇಕು. ನಿಮ್ಮ ಮನೆದೇವತೆಯ ಮುಂದೆ ಕುಳಿತು ಶುದ್ಧ ತುಪ್ಪದ ದೀಪವನ್ನು ಹಚ್ಚಿ ನಿಮ್ಮ ಕೈಯಲ್ಲಿ ಅಕ್ಷತೆಯನ್ನು ಹಿಡಿದು ಅವರನ್ನು ಧ್ಯಾನಿಸಿ ದೇವರಿಗೆ ಅರ್ಪಿಸಿ ಹಾಗೂ ನಿಮ್ಮ ಮನದ ಆಸೆಯನ್ನು ಕೇಳಿಕೊಂಡು ನಿಮ್ಮ ಶತ್ರುಗಳ ಬಾಧೆಯಿಂದ ನಿಮ್ಮನ್ನು ರಕ್ಷಿಸುವಂತೆ ಪ್ರಾರ್ಥಿಸಿ. ಇದಲ್ಲದೆ ಮಿತ್ರರೇ, ನೀವು ಹಣಕಾಸಿನ ವಿಚಾರಗಳಲ್ಲಿ ಅತ್ಯಂತ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಬೇಕು. ಈ 7 ದಿನಗಳಲ್ಲಿ ಯಾರಿಗೂ ಹೇಳಬೇಡಿ, ನನ್ನ ಹತ್ತಿರ ಇಷ್ಟು ಹಣವಿದೆ, ನನ್ನ ಬಳಿ ಇಷ್ಟೊಂದು ಆಸ್ತಿಪಾಸ್ತಿಗಳಿವೆ, ನಾನು ಜೀವನದಲ್ಲಿ ಇಂತಹ ಸಾಧನೆ ಮಾಡಲಿದ್ದೇನೆ, ನಾನು ಹೊಸ ವಾಹನ ಖರೀದಿಸುತ್ತಿದ್ದೇನೆ, ನಾನು ಬಂಗಲೆ ಕಟ್ಟುತ್ತಿದ್ದೇನೆ. ಯಾರಿಗೂ ತಿಳಿಸಬೇಡಿ, ನನ್ನ ವಿವಾಹ ನಿಶ್ಚಯವಾಗಿದೆ, ನಾನು ಈ ವ್ಯಕ್ತಿಯೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದೇನೆ. ಯಾವುದನ್ನೂ ಬಹಿರಂಗಪಡಿಸಬೇಡಿ, ಮೌನವಾಗಿರಿ. ಇದು ಹೆಚ್ಚಾಗಿ ನೀವು ಮಾಡುವ ಪ್ರಧಾನ ತಪ್ಪು. ಸಂತೋಷದ ಸುದ್ದಿಯು ಅಧಿಕೃತವಾಗಿ ಖಚಿತವಾಗುವ ಮೊದಲೇ ನೀವು ಅದರ ಬಗ್ಗೆ ದೊಡ್ಡದಾಗಿ ಪ್ರಚಾರ ಮಾಡುತ್ತೀರಿ. ಈ ವ್ಯಕ್ತಿ ನನ್ನ ಆಪ್ತ, ನಾನು ಅವರಿಗೆ ಎಲ್ಲವನ್ನೂ ಹೇಳಬಹುದು ಎಂದು ನೀವು ಭ್ರಮಿಸುತ್ತೀರಿ. ಆದರೆ ನಿಮ್ಮ ಈ ಆಲೋಚನೆ ತಪ್ಪು. ನೀವು ಅವರಿಗೆ ನಿಮ್ಮ ಸುಖದ ಬಗ್ಗೆ ಹೇಳಿದಾಗ ಅವರು ಒಳಗೊಳಗೆ ಅಸೂಯೆಯಿಂದ ಬೇಯುತ್ತಿರುತ್ತಾರೆ, ಅವರು ದ್ವೇಷದಿಂದ ಕುದಿಯುತ್ತಿರುತ್ತಾರೆ. ನಿಮ್ಮ ಏಳಿಗೆ ಮತ್ತು ನಿಮ್ಮ ಭವಿಷ್ಯದ ಯೋಜನೆಗಳ ಬಗ್ಗೆ ಕೇಳಿದಾಗ ಅವರಿಗೆ ಹೊಟ್ಟೆಕಿಚ್ಚು ಉಂಟಾಗುತ್ತದೆ. ತದನಂತರ ಮಿತ್ರರೇ, ಈ ಅಸೂಯೆ ಮತ್ತು ನಕಾರಾತ್ಮಕ ಶಕ್ತಿಯು ನಿಮ್ಮ ಎಲ್ಲ ಸಂತೋಷದ ಹಾದಿಯನ್ನು ಮುಚ್ಚಿಹಾಕುತ್ತದೆ, ಹತ್ತಿರ ಬರುತ್ತಿರುವ ಲಕ್ಷ್ಮಿಯನ್ನು ದೂರ ಓಡಿಸುತ್ತದೆ. ಇದು ನಿಮ್ಮ ಚೈತನ್ಯದ ಮೇಲೆ ಗಾಢ ಪ್ರಭಾವ ಬೀರುತ್ತದೆ ಸ್ನೇಹಿತರೆ. ಇದು ನಿಮ್ಮ ಶಕ್ತಿಯನ್ನು ಕುಂದಿಸುತ್ತದೆ. ಆದ್ದರಿಂದ ಈ 7 ದಿನಗಳಲ್ಲಿ ಯಾರನ್ನೂ ಅತಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಡಿ ಮತ್ತು ನಿಮ್ಮ ಆರ್ಥಿಕ ನಿರ್ಧಾರಗಳನ್ನು ಗುಟ್ಟಾಗಿಡಿ. ಮಿತ್ರರೇ, ಈ ದಿನಗಳಲ್ಲಿ ಕುಜಗ್ರಹವು ಬಲಿಷ್ಠವಾಗಿದೆ. ಸೂರ್ಯನ ಸಾಮೀಪ್ಯದಿಂದ ನಿಮಗೆ ಕೋಪ ಬರುವುದು ಅತಿ ಸಹಜ. ಗೆಳೆಯರೇ, ಸಿಟ್ಟಿಗೆ ಬಲಿಯಾಗದಂತೆ ಎಚ್ಚರವಾಗಿರಿ. ಏಕೆಂದರೆ 11ನೇ ತಾರೀಖಿನ ನಂತರ ಗ್ರಹಗತಿಗಳು ಒಂದರ ನಂತರ ಒಂದಾಗಿ ಶುಭ ಬದಲಾವಣೆ ಕಾಣಲಿವೆ. ಅನೇಕ ಮಹತ್ತರ ರಾಜಯೋಗಗಳು ಸೃಷ್ಟಿಯಾಗುತ್ತಿವೆ ಸ್ನೇಹಿತರೆ. ಆದ್ದರಿಂದ ಕನಿಷ್ಠ ನಿಮ್ಮ ಮಾತು ಮತ್ತು ನಿಮ್ಮ ಕ್ರೋಧವನ್ನು ಹತೋಟಿಯಲ್ಲಿಡಿ. ಏಕೆಂದರೆ ಇದು ನವಜೀವನ ಆರಂಭವಾಗುವ ಶುಭಗಳಿಗೆ. ಎಲ್ಲವೂ ನಿಮ್ಮ ಪರವಾಗಿ ಕೆಲಸ ಮಾಡಲು ಆರಂಭಿಸುತ್ತದೆ. ಮಿತ್ರರೇ, ಹಿಂದೆ ನಿಮಗೆ ವಂಚನೆಯಾಯಿತು, ಶತ್ರುಗಳ ಕಾಟ ಹೆಚ್ಚಾಗಿತ್ತು ಮತ್ತು ರಾತ್ರಿಯಲ್ಲಿ ನಿದ್ದೆ ಮಾಯವಾಗಿತ್ತು. ನಿಮ್ಮ ಮನಸ್ಸು ಅತೀವವಾಗಿ ನೋಯುತ್ತಿದೆ, ನಿಮ್ಮ ತಲೆ ಭಾರವಾಗುತ್ತಿದೆ. ರಾತ್ರಿ ಅಥವಾ ಸಂಜೆಯ ಹೊತ್ತಿಗೆ ನಿಮ್ಮ ಮೆದುಳು ಒತ್ತಡದಿಂದ ಸಿಡಿಯುವಂತೆ ಭಾಸವಾಗುತ್ತದೆ. ಕೆಲವೊಮ್ಮೆ ನಕಾರಾತ್ಮಕ ಶಕ್ತಿಯು ಇಷ್ಟು ಹೆಚ್ಚಾಗುತ್ತದೆ ಎಂದರೆ ನೀವು ಹತಾಶರಾಗಿ ಅಲ್ಲೇ ಕುಳಿತು ಕಣ್ಣೀರಿಡುತ್ತೀರಿ. ಅತಿಯಾದ ಚಿಂತನೆಯಿಂದಾಗಿ ನೀವು ನಿಮ್ಮ ಮನಸ್ಸನ್ನು ಮುಚ್ಚಿಕೊಂಡಿದ್ದೀರಿ. ಇದರಿಂದಾಗಿ ಕೆಲಸದ ಮೇಲೆ ಗಮನಹರಿಸಲು ಸಾಧ್ಯವಾಗುತ್ತಿಲ್ಲ. ಸ್ನೇಹಿತರೆ, ಅರ್ಥರಹಿತ ವಿಚಾರಗಳ ಮೇಲೆ ಗಮನಹರಿಸುವುದರಿಂದ ನೀವು ಬದುಕಿನಲ್ಲಿ ಮುನ್ನಡೆಯುವ ಆಸೆಯನ್ನೇ ಕಳೆದುಕೊಂಡ ವ್ಯಕ್ತಿಯಾಗಿದ್ದೀರಿ. ಹೌದು ಮಿತ್ರರೇ, ನೀವು ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳುವುದರ ಬಗ್ಗೆ ಯೋಚಿಸುವುದನ್ನು ಸಹ ಬಿಟ್ಟುಬಿಟ್ಟಿದ್ದೀರಿ. ಏಕೆಂದರೆ ಗೆಳೆಯರೇ, ನಿಮ್ಮ ಸುತ್ತಲಿನ ಪರಿಸರವು ನಕಾರಾತ್ಮಕವಾಗಿದೆ. ಆದ್ದರಿಂದ ಮೊದಲನೆಯದಾಗಿ ಈ 7 ದಿನಗಳಲ್ಲಿ ಆ ನಕಾರಾತ್ಮಕತೆಯನ್ನು ಶುದ್ಧೀಕರಿಸಿ. ಏಕೆಂದರೆ ಮುಂದಿನ ವಾರದ ನಂತರ ಗ್ರಹಗಳು ಬದಲಾದಾಗ ನಿಮ್ಮ ಮನೆಯ ಆಂತರಿಕ ಶಕ್ತಿಯು ಸಕಾರಾತ್ಮಕವಾಗಿರಬೇಕು. ನೀವು ಈ ಶಕ್ತಿಯನ್ನು ಹೇಗೆ ಪವಿತ್ರಗೊಳಿಸುತ್ತೀರಿ? ನಾನು ನಿಮಗೆ ವಿವರಿಸಬೇಕೆ? ಹೌದು, ತಿಳಿಸಬೇಕೆ? ಗಮನವಿಟ್ಟು ಕೇಳಿ. ನೋಡಿ, ನಮ್ಮಲ್ಲೋ ಒಂದು ಶಕ್ತಿ ಇರುತ್ತದೆ. ನಾವು ದುಷ್ಟ ಜನರ ಸಹವಾಸ ಮಾಡಿದಾಗ ಅಥವಾ ಅಶುದ್ಧ ಸ್ಥಳಕ್ಕೆ ಹೋದಾಗ, ನಮ್ಮ ಜೀವನದಲ್ಲಿ ಅಡೆತಡೆಗಳುಂಟಾದಾಗ ನಾವು ಖಿನ್ನರಾಗುತ್ತೇವೆ. ನಾವು ದುಃಖದ ಸುಳಿಯಲ್ಲಿ ಸಿಲುಕುತ್ತೇವೆ. ಆತಂಕ ಮತ್ತು ಒತ್ತಡದಿಂದ ನಮ್ಮ ಚೈತನ್ಯವು ನಕಾರಾತ್ಮಕವಾಗಿ ಬದಲಾಗುತ್ತದೆ. ನಂತರ ಅದೇ ಚಕ್ರ ಮುಂದುವರಿಯುತ್ತದೆ. ಸಂಜೆ ಸಮೀಪಿಸುತ್ತಿದ್ದಂತೆ ನಮ್ಮ ಆತಂಕಗಳು ಉಲ್ಬಣಿಸುತ್ತವೆ. ನಮ್ಮ ಮನಸ್ಸು ಅಲೆದಾಡುತ್ತದೆ. ನಮಗೆ ತಲೆ ತಿರುಗುವಿಕೆ ಅಥವಾ ವಾಕರಿಕೆ ಬಂದಂತೆ ಎನಿಸುತ್ತದೆ. ನಮಗೆ ಸರಿಯಾಗಿ ನಿದ್ದೆ ಬರುವುದಿಲ್ಲ. ನಾವು ಪದೇ ಪದೇ ಎಚ್ಚರಗೊಳ್ಳುತ್ತೇವೆ. ನಮಗೆ ವಿಪರೀತ ಬೆವರು ಸುರಿಯುತ್ತದೆ. ಸುಮ್ಮನೆ ಕುಳಿತಾಗಲೂ ಮೈಯೆಲ್ಲ ಬೆವರುತ್ತದೆ. ಮನೆಯಲ್ಲಿ ಸುಮ್ಮನೆ ಅಳಬೇಕು ಎಂದು ಅನಿಸುತ್ತದೆ. ಯಾವುದೇ ನಿರ್ದಿಷ್ಟ ಕಾರಣವಿಲ್ಲದಿದ್ದರೂ ವಿಷಾದ ಕಾಡುತ್ತದೆ. ನಮಗೆ ಯಾವುದೇ ಕೆಲಸ ಮಾಡಲು ಆಸಕ್ತಿ ಇರುವುದಿಲ್ಲ. ಆಹಾರ ಸೇವಿಸಲು ಸಹ ಮನಸ್ಸಾಗುವುದಿಲ್ಲ. ಇಂತಹ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ನಮ್ಮ ಶಕ್ತಿಯು ನಕಾರಾತ್ಮಕವಾದಾಗ ಅದನ್ನು ನಾವು ಶುದ್ಧೀಕರಿಸಿಕೊಳ್ಳಲೇಬೇಕು. ಹಾಗಾದರೆ ನಾವು ಏನು ಮಾಡಬೇಕು? ಎಚ್ಚರಿಕೆಯಿಂದ ಆಲಿಸಿ. ಮೊದಲಿಗೆ ನಿಮ್ಮ ಇಡೀ ಮನೆಯನ್ನು ಸಂಪೂರ್ಣವಾಗಿ ಮಾರ್ಜನ ಮಾಡಿ ಸ್ವಚ್ಛಗೊಳಿಸಿ. ಸ್ವಚ್ಛಗೊಳಿಸಿದ ನಂತರ ಮನೆಯ ಪ್ರತಿಯೊಂದು ಮೂಲೆಗೂ ಗಂಗಾಜಲ ಮತ್ತು ಗೋಮೂತ್ರವನ್ನು ಪ್ರೋಕ್ಷಣೆ ಮಾಡಿ. ನಂತರ ಕರ್ಪೂರ, ಲವಂಗ ಮತ್ತು ಗಂಧದ ಧೂಪದ್ರವ್ಯವನ್ನು ಬೆರೆಸಿ ಮನೆಯಾದ್ಯಂತ ಹೊಗೆ ಹಾಕಿ. ಆ ಹೊಗೆಯು ಮನೆಯ ಎಲ್ಲಾ ಭಾಗಗಳಿಗೂ ಹರಡುವಂತೆ ಮಾಡಿ. ಇಡೀ ಮನೆಯನ್ನು ಆ ಪವಿತ್ರ ಹೊಗೆಯಿಂದ ಆವರಿಸುವಂತೆ ಮಾಡಿ. ಇದು ಮನೆಯಲ್ಲಿರುವ ದಾರಿದ್ರ್ಯ ಮತ್ತು ನಕಾರಾತ್ಮಕ ಶಕ್ತಿಯನ್ನು ತಕ್ಷಣವೇ ಹೊರಹಾಕುತ್ತದೆ ಮತ್ತು ನಿಮ್ಮ ಮನೆಯಲ್ಲಿ ಹೇಗೆ ಮಂಗಳಕರ ಘಟನೆಗಳು ನಡೆಯಲು ಪ್ರಾರಂಭಿಸುತ್ತವೆ ಎಂಬುದನ್ನು ನೀವು ಕ್ರಮೇಣ ಗಮನಿಸುತ್ತೀರಿ. ಮತ್ತು ಹೌದು ಮಿತ್ರರೇ,
ನೀವು ಕೂಡ ನಿಮ್ಮ ಸ್ವಂತ ಕಾಳಜಿ ವಹಿಸಬೇಕು ಎಂಬುದನ್ನು ಮರೆಯಬೇಡಿ. ಸಾಧ್ಯವಾದಷ್ಟು ಧನಾತ್ಮಕ ಆಲೋಚನೆಗಳನ್ನು ಬೆಳೆಸಿಕೊಳ್ಳಿ. ದೇವಸ್ಥಾನಕ್ಕೆ ಭೇಟಿ ನೀಡಲು ಆರಂಭಿಸಿ. ದೇವರ ಆರತಿಯಲ್ಲಿ ಪಾಲ್ಗೊಳ್ಳಿ. ಸೂರ್ಯದೇವರಿಗೆ ಪ್ರತಿದಿನ ನೀರನ್ನು ಅರ್ಪಿಸಿ. ನಿಮ್ಮ ಕೋಪವನ್ನು ಹತೋಡೆಯಲ್ಲಿಡಿ. ಈ 7 ದಿನಗಳಲ್ಲಿ ನೀವು ನಿಮ್ಮ ನಾಲಿಗೆಯನ್ನು ನಿಯಂತ್ರಿಸಬೇಕು. ಏಕೆಂದರೆ ಹಲವಾರು ಬಾರಿ ನಿಮ್ಮ ಕಟು ಮಾತುಗಳೇ ನಿಮ್ಮ ಜೀವನದಲ್ಲಿ ಸಂಕ್ಲಿಷ್ಟತೆಗಳನ್ನು ಸೃಷ್ಟಿಸುತ್ತವೆ. ನೀವು ನಿಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸುವ ಅಗತ್ಯವಿದೆ. ನೀವು ಯಾವಾಗಲೂ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಬಗ್ಗೆಯೇ ಹೆಚ್ಚು ಚಿಂತೆ ಮಾಡುತ್ತೀರಿ. ನನ್ನ ಸಂಗಾತಿಗೆ ಏನಾದರೂ ಆದೀತೆ, ನನ್ನ ಮಕ್ಕಳಿಗೆ ತೊಂದರೆ ಉಂಟಾದೀತೆ, ನನ್ನ ಪೋಷಕರಿಗೆ ಅನಾರೋಗ್ಯ ಕಾಡಿದೀತೆ ಎಂದು ಹಂಬಲಿಸುತ್ತೀರಿ. ನೀವು ಎಲ್ಲರ ಬಗ್ಗೆಯೂ ಅತೀವ ಕಾಳಜಿ ಹೊಂದಿದ್ದೀರಿ. ಆದರೆ ನೀವು ಎಂದಿಗೂ ನಿಮ್ಮ ಸ್ವಂತ ಕ್ಷೇಮವನ್ನು ಗಮನಿಸುವುದಿಲ್ಲ. ನಿಮಗೆ ಯಾವುದಾದರೂ ತೊಂದರೆಯಾದರೆ ನೀವು ಕೇವಲ ಒಂದು ಮಾತ್ರೆ ಸೇವಿಸಿ ಸುಮ್ಮನಾಗುತ್ತೀರಿ. ಕೆಲವೊಮ್ಮೆ ಅದನ್ನೂ ಮಾಡುವುದಿಲ್ಲ. ನೀವು ಎಲ್ಲವನ್ನೂ ನಿರ್ಲಕ್ಷಿಸುತ್ತೀರಿ. ಆದರೆ ನಾವು ಈಗಿನ ಗ್ರಹಗತಿಗಳನ್ನು ಲೆಕ್ಕ ಹಾಕಿದರೆ ಮಿತ್ರರೇ, ಈ ವಿಷಯಗಳು ನಿಮ್ಮ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಹಾಗಾಗಿ ನಿಮ್ಮ ಸ್ವಂತ ಆರೋಗ್ಯದ ಬಗ್ಗೆ ಕಾಳಜಿಯಿರಲಿ. ಬೇರೆ ಯಾರೂ ನಿಮಗೆ ಈ ಹಿತವಚನವನ್ನು ಹೇಳುವುದಿಲ್ಲ. ನಿಮ್ಮ ಶರೀರವನ್ನು ಚೆನ್ನಾಗಿ ನೋಡಿಕೊಳ್ಳಿ. ಸಾಧ್ಯವಾದಷ್ಟು ನಿಮ್ಮನ್ನು ನೀವು ಹರ್ಷಚಿತ್ತರಾಗಿರಿಸಿಕೊಳ್ಳಿ. ಸ್ವಲ್ಪಮಟ್ಟಿಗೆ ಸ್ವಾರ್ಥಿಗಳಾಗಿರಿ. ಅಂದರೆ ನಿಮ್ಮ ಸಂತೋಷಕ್ಕೂ ಆದ್ಯತೆ ಕೊಡಿ. ನೀವು ಎಲ್ಲಾದರೂ ಹೊರಗೆ ಹೋಗ್ತಿದ್ದೀರಿ, ಮನೆಗೆ ಬೇಕಾದ ವಸ್ತುಗಳನ್ನು ಖರೀದಿಸುತ್ತಿದ್ದೀರಿ, ಸಾವಿರಾರು ರೂಪಾಯಿ ವ್ಯಯ ಮಾಡುತ್ತಿದ್ದೀರಿ. ಕನಿಷ್ಠ ನಿಮಗಾಗಿ ಏನಾದರೂ ಸಣ್ಣಲಾಗಿ ಖರೀದಿಸಿ ಅದನ್ನು ಅನುಭವಿಸಿ. ನಿಮಗೆ ಅರ್ಥವಾಗುತ್ತಿದೆಯಾ? ನಿಮಗೆ ಇಷ್ಟವಾದ ಪದಾರ್ಥವನ್ನು ಸೇವಿಸಿ. ಬೇಸಿಗೆ ಕಾಲ ಬರುತ್ತಿದೆ. ನಿಮಗೆ ಪಾನೀಯ ಕುಡಿಯಬೇಕೆನಿಸಿದರೆ ಖಂಡಿತ ಕುಡಿಯಿರಿ. ಆದರೆ ಇಲ್ಲ, ನೀವು ಮಾಡುವುದಿಲ್ಲ. ನೀವೇನು ಮಾಡುತ್ತೀರಿ? ನೀವು ನಿಮ್ಮ ಆಸೆಗಳನ್ನು ಹತ್ತಿಕ್ಕುತ್ತೀರಿ. ನೀವು ನಿಮ್ಮ ರುಚಿ ಮತ್ತು ನಿಮ್ಮ ಇಚ್ಛೆಯನ್ನು ಹತೋಡೆಯಲ್ಲಿಡುತ್ತೀರಿ. ನಿಮಗೆ ಹಾಗೆ ಮಾಡಬೇಕೆನಿಸಿದರೂ ನೀವು ಮಾಡುವುದಿಲ್ಲ. ನೀವು ಹಣವನ್ನು ಉಳಿತಾಯ ಮಾಡುತ್ತಿದ್ದೇನೆ ಎಂದು ಭಾವಿಸುತ್ತೀರಿ. ನಾನು ಅದನ್ನು ನನ್ನ ಪರಿವಾರಕ್ಕಾಗಿ ಬಳಸುತ್ತೇನೆ ಎಂದುಕೊಳ್ಳುತ್ತೀರಿ. ಹಾಗೆ ಮಾಡಬೇಡಿ. ನಮ್ಮ ಬದುಕು ಎಷ್ಟು ಕಾಲ ಇರುತ್ತದೆ ಎಂದು ಯಾರು ಬಲ್ಲರು? ಅದಕ್ಕಾಗಿಯೇ ನಾವು ಕೇವಲ ಇತರರಿಗಾಗಿ ಬದುಕಬಾರದು. ನಾವು ನಮ್ಮ ಪ್ರೀತಿಪಾತ್ರರಿಗಾಗಿ ಬದುಕಬೇಕು ನಿಜ, ಆದರೆ ಅದರ ಜೊತೆಗೆ ನಿಮಗಾಗಿಯೂ ಸ್ವಲ್ಪ ಬದುಕಿ. ತಮಗಾಗಿ ಬದುಕುವವರ ಆಯಸ್ಸು ಹೆಚ್ಚಾಗಿರುತ್ತದೆ. 50 ವರ್ಷ ಬದುಕುವ ವ್ಯಕ್ತಿಯು ತನ್ನ ಸಂತೋಷಕ್ಕಾಗಿ ಏನಾದರೂ ಮಾಡಲು ಆರಂಭಿಸಿದರೆ ಅವನು 70ರಿಂದ 80 ವರ್ಷಗಳ ಕಾಲ ಆರೋಗ್ಯವಾಗಿ ಬದುಕಬಹುದು. ನೀವು ನಿಮ್ಮನ್ನು ಸುಖವಾಗಿ ಇಟ್ಟುಕೊಳ್ಳಬೇಕೆಂದರೆ ಒಳಗಿನಿಂದ ತೃಪ್ತಿಯಾಗಿರುವುದು ಅತಿ ಮುಖ್ಯ. ನಿರಂತರವಾಗಿ ನಿಮ್ಮ ಮೇಲೆ ಮಾನಸಿಕ ಒತ್ತಡ ಹೇರಬೇಡಿ. ಉಸಿರುಗಟ್ಟುವಂತೆ ಬದುಕಬೇಡಿ. ಆದ್ದರಿಂದ ಈ 7 ದಿನಗಳಲ್ಲಿ ಈ ಎಲ್ಲ ಅಂಶಗಳನ್ನು ಮನಸ್ಸಿನಲ್ಲಿ ಭದ್ರವಾಗಿ ಇಟ್ಟುಕೊಳ್ಳಿ. ನೀವು ಈ ವಿಷಯಗಳನ್ನು ಪಾಲಿಸಿದರೆ ಮೇ 11ರ ನಂತರ ನಕ್ಷತ್ರಗಳ ಸ್ಥಾನ ಬದಲಾದಾಗ ನೀವು ಅವುಗಳ ಸಂಪೂರ್ಣ ಶುಭ ಪರಿಣಾಮವನ್ನು ಅತಿಬೇಗನೆ ಅನುಭವಿಸುತ್ತೀರಿ. ಗುರುಜಿ ಹೇಳಿದ್ದರಿಂದ ನಮಗೆ ಯಾವುದೇ ಲಾಭವಾಗಲಿಲ್ಲ ಎಂದು ಅನೇಕರು ದೂರಬಹುದು. ಗ್ರಹಗಳ ಬದಲಾವಣೆ ನಮಗೆ ಏನನ್ನೂ ನೀಡಲಿಲ್ಲ ಎಂದುಕೊಳ್ಳಬಹುದು. ಅದು ಹೇಗೆ ಲಾಭ ನೀಡುತ್ತದೆ? ನೀವು ನಿಮ್ಮ ಆಂತರಿಕ ವ್ಯಕ್ತಿತ್ವದಲ್ಲಿ ಸ್ವಲ್ಪ ಬದಲಾವಣೆಯನ್ನು ತರಬೇಕು. ನೀವು ಸ್ವತಃ ಬದಲಾಗದಿದ್ದರೆ ಕಾಲವು ಹೇಗೆ ಬದಲಾಗುತ್ತದೆ? ಆದ್ದರಿಂದ ನನ್ನ ಈ ಮಾತುಗಳು ನಿಮಗೆ ತಲುಪಿವೆ ಎಂದು ನಾನು ಭಾವಿಸುತ್ತೇನೆ.